ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಶು ಕುಕಿಂಗ್ ವ್ಲಾಗ್ಸ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಹಾಲು ಮೊಸರು ಬಂದಾಯಿತು. ಹಾಲು ಕಾಯೋಕ್ಕಿಟ್ಟು ನಾನಿಲ್ಲಿ ಪೂರಿ ತರಕಾರಿ ಕುರ್ಮನ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಕುರ್ಮದ ರೆಸಿಪಿನೂ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟು ನಾನಿಲ್ಲಿ ಎಲ್ಲ ತರಕಾರಿನೂ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಫ್ರಿಡ್ಜಲ್ಲಿ ಇಟ್ಟು ಡೈರೆಕ್ಟಾಗಿ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಸೊ ಹಾಗಾಗಿ ರೂಮ್ ಟೆಂಪ್ರೇಚರಿಗೆ ಬರಲಿ ಅಂತ ನಾನು ಎಲ್ಲ ತರಕಾರಿನೂ ಈ ಥರ ಹಾಕ್ತಾಯಿದ್ದೀನಿ. ಅದು ತಣ್ಣಗಾಗೋಷ್ಟರಲ್ಲಿ ನಾನಿಲ್ಲಿ ಪೂರಿ ಹಿಟ್ಟನ್ನ ಕಲಿಸ್ಕೊತೀನಿ. ಫಸ್ಟು ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟಲ್ಲೂ ಮಾಡ್ತಾರೆ, ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ. ಯಾವ್ದು ಕಂಫರ್ಟಬಲ್ಲೋ ಅದು ಮಾಡ್ಕೊಬೋದು. ನಾನು ಗೋಧಿ ಹಿಟ್ಟು ಹಾಕಿ 2 ಸ್ಪೂನು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು. ಅಂದರೆ ಚಪಾತಿ ತುಂಬ ಸಾಫ್ಟಾಗಿ ಕಲಿಸ್ತೀವಿ, ಇದೊಂಚೂರು ಮೀಡಿಯಮಾಗಿ ಕಲಿಸ್ಕೊಬೇಕು. ನೀಟಾಗಿ ಕಲಸಿ ಇದನ್ನು ಮ್ಯಾರಿನೇಟ್ ಅಂತೀವಿ ನೋಡಿ, ಅಂದರೆ ನೆನೆಸಿಟ್ರೆ ತುಂಬ ಹೊತ್ತು, ಕಲಸಿಟ್ಟು ತುಂಬ ಹೊತ್ತು ಅಂದರೆ ಒಂದು 15-20 ಮಿನಿಟ್ಸ್ ಗಂಟನ ನೆನೆಸಿಟ್ರೆ ಪೂರಿ ತುಂಬ ಚೆನ್ನಾಗೇ ಉಬ್ಬಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ. ಪೂರಿಲಿ ಒಂದು ಟ್ರಿಕ್ಸ್ ಏನು ಅಂತ ಅಂದರೆ, ನಾವು ಲಟ್ಸೋದು ಒಂದು, ಮತ್ತು ತುಂಬ ಎಣ್ಣೆ ಕಾಯ್ದಿರಬೇಕು, ಅಂದರೆ ಹೊಗೆ ಬರ್ತಾ ಇರಬೇಕು. ಆ ಟೈಮಲ್ಲಿ ಹಾಕಿದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದು ನೆನೀಲಿ ಅಷ್ಟೊತ್ತಲ್ಲಿ ತರಕಾರಿ ಕುರ್ಮಗೆ ಮಸಾಲೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಒಂದು 5 ಇಂದ 6 ಎಸ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 1 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಗಸಗಸೆ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದೇ ಒಂದು ಏಲಕ್ಕಿ, 2ರಿಂದ 3 ಲವಂಗ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆಪಪ್ಪು ಅಂದರೆ ಹುರ್ಗಡ್ಲೆ, ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಸ್ಕಿಪ್ ಮಾಡಿ ಜಾಸ್ತಿ ಗೋಡಂಬಿನೂ ಹಾಕ್ಕೊಬೋದು. ಖಾರಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡು ಈ ಥರ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟೇ ಈರುಳ್ಳಿ ಅರ್ಧ ಉಳಿದಿತ್ತು, ಆ ಈರುಳ್ಳಿನೂ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ತಣ್ಣಗಾದ್ಮೇಲೆ ನಾನು ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ಅದ್ರಲ್ಲಿ ಮಣ್ಣಿರುತ್ತೆ. ಸೊ ಹಾಗಾಗಿ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ, ಎಲ್ಲ ತರಕಾರಿನೂ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕುಕ್ ಆಗುತ್ತೆ. ನಾನು ಇದನ್ನು ಕಡಾಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲೂ ಇದೇ ಥರ ಸೇಮ್ ಮೆಥಡೇ. ತರಕಾರಿ ರುಬ್ಬಿದ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಬಿಡೋದು. ಇದು ಸ್ವಲ್ಪ ಪ್ರೋಸೆಸ್ ಆಗುತ್ತೆ. ಅಂದರೆ ತರಕಾರಿ ಬೇಯಿಂದಾದಮೇಲೆ ನಾವು ಮಸಾಲೆ ಹಾಕಬೇಕು. ಹಾಗಾಗಿ ಸ್ವಲ್ಪ ಪ್ರೋಸೆಸ್ ಆಗುತ್ತೆ. ಅದಕ್ಕೆ ನಾನು ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ, ಯಾಕಂದರೆ ಬೇಗ ಬೇಯಲಿ ಅಂತ. ನಿಮ್ಗೆ ಯಾವ್ದು ವೆಜಿಟೇಬಲ್ ಅವೈಲಬಲ್ ಇದೆಯೋ ಅದನ್ನು ಹಾಕ್ಕೊಬೋದು. ಎಲೆಕೋಸು, ಹೂಕೋಸು ಎಲ್ಲನೂ ಹಾಕ್ಕೊಬೋದು, ಮತ್ತು ಆಲೂಗೆಡ್ಡೆನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಬಟಾಣಿ ಹಾಕ್ಕೊಬೇಕು. ನನ್ನ ಹತ್ರ ಅವೈಲಬಲ್ ಇಲ್ಲ, ಸೊ ಹಾಗಾಗಿ ನಾನು ಬಟಾಣಿ ಯೂಸ್ ಮಾಡ್ತಾಯಿಲ್ಲ. ನಿಮ್ಮ ಮನೇಲಿ ನನ್ನ ಹಸಿ ಬಟಾಣಿ ಇದ್ದರೆ ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಒಂದು ಕಡಾಯಿಗೆ 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಕಟ್ ಮಾಡಿಟ್ಟಿರೋಂತಹ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂತಹ ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನು ಇವಾಗೇ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡಿ ಕಟ್ ಮಾಡಿರೋಂತಹ ಎಲ್ಲ ತರಕಾರಿನೂ ಆ್ಯಡ್ ಮಾಡಬೇಕು. ತರಕಾರಿಲಿರೋ ರಾಸ್ ಮೇಲೆಲ್ಲ ಕಂಪ್ಲೀಟ್ಲಿ ಹೋಗಬೇಕು, ಅಲ್ಲಿ ಗಂಟ ನೀಟಾಗೆ ಫ್ರೈ ಮಾಡಬೇಕು. ತರಕಾರಿ ಬೇಯೋದಕ್ಕೆ ನಾನು ಇಲ್ಲೇ ಇವಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ತರಕಾರಿ ಸಾಫ್ಟ್ ಆಗಲಿ ಅಂತ, ಬೇಗ ಸಾಫ್ಟ್ ಆಗುತ್ತೆ ಅಂತ. ನೀಟಾಗಿ ಫ್ರೈ ಮಾಡಿ ಇದಕ್ಕೆ, ಅಂದರೆ ರಾಸ್ ಮೇಲೆಲ್ಲ ಹೋಗೋ ಗಂಟ ಫ್ರೈ ಮಾಡಿ ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ಹಾಗಾದರೆ ತರಕಾರಿ ಎಲ್ಲ ನೀಟಾಗಿ ಬೇಯಬೇಕು. ಬೆಂದಿಲ್ಲ ಅಂತಂದರೆ ಕುರ್ಮ ಚೆನ್ನಾಗಾಗಲ್ಲ. ಸೊ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡು ಅಷ್ಟೇ ಸಾಫ್ಟಾಗಿ ಈ ಥರ ಮಾಡಿಕೊಂಡ್ರೆ ಸಾಫ್ಟಾಗಿರುತ್ತೆ.
ಇವಾಗ ಒಂದು 70-80% ತರಕಾರಿ ಬೆಂದಿರುತ್ತೆ. ಆ ಟೈಮಲ್ಲಿ ರುಬ್ಬಿರೋ ಅಂತಹ ಮಸಾಲೆನೂ ಹಾಕಿ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಇದು ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಕಸ್ತೂರಿ ಮೆಂತ್ಯ, 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬರೋ ತನಕ ಮೇಲೆಲ್ಲ ಸುತ್ತ ಎಣ್ಣೆ ಬರಬೇಕು. ಸೊ ಹಂಗೆ ಕುದಿಯೋಕ್ಕೆ ಬಿಡೋಣ. ಇದನ್ನ ಲಿಡ್ನ ಕ್ಲೋಸ್ ಮಾಡಿ ನಾನು ಸಿಮ್ಮಲ್ಲೇ ಇಟ್ಟು ಇನ್ನೊಂದು ಸ್ಟವ್ಗೆ ಇಡ್ತಾಯಿದ್ದೀನಿ. ಈ ಸ್ಟವ್ ಮೇಲೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಎಣ್ಣೆಯಿಂದ ಹೊಗೆ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಕಾಯಬೇಕು. ಕಾಯೋಷ್ಟರಲ್ಲಿ ನಾನು ಪೂರಿನೆಲ್ಲ ನೀಟಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅವಾಗಿಂದವಾಗೆ ಬಿಸಿ ಬಿಸಿ ತಿಂದ್ಬಿಟ್ರೆ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ ಥರ ಇರುತ್ತೆ ಕುರ್ಮಾ ಇದು. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೆಟ್ ದೋಸೆ, ಗೀ ರೈಸು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಈ ಥರ ಏನಪ್ಪ ಇಷ್ಟೊಂದು ದೊಡ್ಡದಾಗಿ ಪೂರಿ ಲಟ್ಟಿಸ್ಕೊತಾ ಇದ್ದಾರೆ ಅಂದ್ಕೊಬೇಡಿ. ನಾನು ಹೇಳಿದ್ದೀನಿ ಮೊದಲೇ ನಮ್ಮ ಮನೇಲಿ 2 ಮಕ್ಕಳಿದ್ದಾವೆ ಅಂತ, ಅವ್ರಿಗೊಂದು ಸ್ವಲ್ಪ ಚಿಕ್ಕದಾಗಿ ಪೂರಿ ಮಾಡಿಕೊಡೋಣ ಅಂತ 1 ಗ್ಲಾಸ್ ಸಹಾಯದಿಂದ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಇದೇ ಥರ ನನಗೂ ನನ್ನ ಹಸ್ಬೆಂಡ್ಗೂ ದೊಡ್ಡದಾಗೆ ಲಟ್ಟಿಸ್ಕೊತೀನಿ. ನಮ್ಮ ಮನೆ ಮಕ್ಳಿಗೆ ಮಾತ್ರ ಈ ಥರ ಪುಟ್ಟದಾಗಿ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆಯಿಂದ ಹೊಗೆ ಬರಬೇಕು. ಆ ಟೈಮಲ್ಲಿ ಈ ಥರ ನಾವು ಲಟ್ಟಿಸಿರೋ ಪೂರಿನ ಹಾಕಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಗೊತ್ತಾ. ಅದ್ರ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೇ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಒಂದು ಪೂರಿನೂ ಫ್ಲಾಪ್ ಆಗಲ್ಲ, ಎಲ್ಲ ಪೂರಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದೇ ಥರ ಲಟ್ಟಿಸ್ಕೊಂಡಿರೋ ಎಲ್ಲ ಪೂರಿನೂ ಹಾಕಿ ನಾನು ಬ್ರೇಕ್ಫಾಸ್ಟು ಮುಗಿಸಿ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಮಧ್ಯಾಹ್ನ ಊಟಕ್ಕೂ ಅಲಸಂದೆ ಕಾಳು ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಆ ರೆಸಿಪಿನೂ ಶೇರ್ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ದೊಡ್ಡ ದೊಡ್ಡ ಪೂರಿನೂ ಹಾಕ್ತಾಯಿದ್ದೀನಿ. 1 ಪೂರಿ ಹಾಕಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಪೂರಿ. ನೀವು ಯಾವ ಹೋಟೆಲ್ಗೂ ಹೋಗೋದು ಬೇಡ, ಈ ಥರ ಮನೇಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿಕೊಂಡ್ರೆ. ನೋಡಿ, ಕುರ್ಮಾದಲ್ಲೂ ಸುತ್ತ ಎಣ್ಣೆ ಎಲ್ಲ ಬಿಟ್ಟಿದೆ. ಸಾಗೂ ರೆಡಿ ಆಗಿದೆ. ಇವಾಗ ಬಿಸಿ ಬಿಸಿ ಪೂರಿ ಜೊತೆ ಸಾಗು ಕೊಟ್ಟರೆ ಟಿಫನ್ನು ರೆಡಿ ಆಗುತ್ತೆ. ಎಲ್ಲರೂ ಟಿಫನ್ನು ಮಾಡ್ಕೊತೀವಿ. ಮಾಡ್ಕೊಂಡಾದಮೇಲೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಏನು ಪಾತ್ರೆ ಇದೆಯೋ ಆ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ, ಆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಬಂದಿದ್ದೀನಿ. ಅಡುಗೆಗೆ ಅಲಸಂದೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಒಣ ಅಲಸಂದೆ ಕಾಳು ಸಾಂಬಾರು ಒಣಗಿರೋದು. ಇದನ್ನು ಒಣಗಿರೋದ್ರಿಂದ ನಾವು ಯಾವುದೇ ಥರ ನೆನೆಸಿಡ್ತಾಯಿಲ್ಲ. ಸೊ ಡೈರೆಕ್ಟಾಗೆ 1-2-3 ಸಲ ವಾಶ್ ಮಾಡಿಕೊಂಡು ಇದಕ್ಕೊಂದು 2 ಗ್ಲಾಸ್ ನೀರು ಹಾಕಿ 3 ವಿಜಿಲ್ ಮಾಡೋಕ್ಕೆ ಬಿಡ್ತೀನಿ. ಅಷ್ಟೊತ್ತಲ್ಲಿ ಸಾಫ್ಟಾಗಿ ಬೆಂದಿರುತ್ತೆ. ಇದು ವಿಜಿಲೆಲ್ಲ ಹೋಗೋಷ್ಟರಲ್ಲಿ, ವಿಜಿಲ್ ಬರೋಷ್ಟರಲ್ಲಿ ನೆಕ್ಸ್ಟು ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ. ಏನೂ ಇಲ್ಲ, ಸಿಂಪಲ್ ಮಸಾಲೆ. 1 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಸಾಂಬಾರು ಪುಡಿ ಹಾಕಿ ರುಬ್ಕೊಳ್ಳೋದಷ್ಟೇ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟು ರುಬ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಾನು ಇದು ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ತೀನಿ. ಸೊ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ನೀರಲ್ಲಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಬದನೆಕಾಯಿಯಲ್ಲಿ ನಾನು ಯಾವಾಗಲೂ ಅಷ್ಟೇ, ನಮ್ಮ ಮನೇಲಿ ಬದನೆಕಾಯಿ ತೊಟ್ಟಿರುತ್ತಲ್ಲ ಮೇಲ್ಗಡೆ, ಆ ಥರ ಕಪ್ಪಗಾಗಿರುತ್ತೆ ಅಂದ್ಬಿಟ್ಟು ಅಷ್ಟು ಕಟ್ ಮಾಡ್ಕೊತೀನಿ. ನೀವು ಹಾಗೇನ ಕಮೆಂಟ್ಸ್ ಮಾಡಿ. ಬದನೆಕಾಯಿ ಆ ಥರ ಕಪ್ಪಗಿರೋ ತೊಟ್ಟು ಹಾಕಿದ್ರೆ ಕಸರೆ ಬರುತ್ತೆ. ಸೊ ಹಾಗಾಗಿ ನಾನು ಇದೆಲ್ಲ ಕಟ್ ಮಾಡಿ ಈ ಥರ 4 ಭಾಗ ಮಾಡಿ ನೀರಿಗೆ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೇ ಅಲ್ವಾ ಕಾಳು ಸಾಂಬಾರು ಟೇಸ್ಟಾಗಿರೋದು. ನನಗಂತೂ ಆಲೂಗೆಡ್ಡೆ ಬದನೆಕಾಯಿ ಹಾಕಿಲ್ಲ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋಲ್ಲ. ಕಂಪ್ಲೀಟ್ಲಿ ಪ್ರೆಷರ್ ಎಲ್ಲ ಹೋಗಿದೆ. ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಆ ಸಾಫ್ಟಾಗಿ ಬೆಂದಿರೋದಕ್ಕೇ ನಾವು ಕಟ್ ಮಾಡಿಟ್ಟಿರೋಂತಹ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ರುಬ್ಬಿರೋಂತಹ ಮಸಾಲೆನೂ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೋದು. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಿಂಪ್ಲಿ ಸೂಪರಾಗಿರುತ್ತೆ. ಹುಳಿ ಖಾರ ಎಲ್ಲ ಇರುತ್ತಲ್ಲ. ಸೊ ನಮ್ಗೆ ಅರ್ಧ ಟೊಮ್ಯಾಟೊ, ಅರ್ಧ ಈರುಳ್ಳಿನೂ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಸೇರಿಸೋದ್ರಿಂದ.
ಹುಣಸೆ ಹಣ್ಣಿನ ರಸ ನಾವು ಹುಣಸೆ ಹಣ್ಣೆ ಹಾಕಿರೋದ್ರಿಂದ ಇಲ್ಲೇನು ರಸ ಹಾಕೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಶಿಲ್ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಿಗೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಬೇಡ ಅಂದರೆ ಎಣ್ಣೆನೂ ಹಾಕೊಬೋದು. ತುಪ್ಪ ಎಲ್ಲ ನೀಟಾಗಿ ಕರಗಿದ ಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ನಾನಿಲ್ಲಿ ಒಗ್ಗರಣೆಗೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕಿ ಈ ಥರ ಫ್ರೈ ಮಾಡಿ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡಿ ಇಲ್ಲಿ ರೆಡಿ ಆಗಿರೋ ಅಂತಹ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಬೇಕಾದ್ರೆ ಇವಾಗೂ ಚೆಕ್ ಮಾಡ್ಕೊಬೋದು. ನೋಡಿ ಈ ಥರ ಒಗ್ಗರಣೆ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗಿರುತ್ತೆ. ನಾನು ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೆ ನೀರು. ಅದು ನೀರು ಚೆನ್ನಾಗಿ ಕಾದಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು ಯಾವಾಗಲೂ ಮುದ್ದೆ ಮಾಡಬೇಕಾದ್ರೆ. ಇವಾಗ ಹಸಿಟ್ಟು ಹಾಕಿ ನನಗೆ ಈ ಥರ ಕೈಯಲ್ಲೆಲ್ಲ ಜಡಿಯೋಕ್ಕೆ ಬರಲ್ಲ. ಹಳ್ಳಿ ಸ್ಟೈಲಲ್ಲಿ ಕಾಲಿಗೆ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಜಡಿಬೇಕು. ನನಗೆ ಹಂಗೆ ಮಾಡಿದ್ರೇ ನನಗೆ ತುಂಬ ಇಷ್ಟ ಆಗೋದು. ಮತ್ತು ಒಂದು ಗಂಟಿಲ್ದೇದಂಗೆ ನೀಟಾಗೆ ಜಡಿಬೋದು. ನನಗೆ ಅದೇ ಕಂಫರ್ಟಬಲ್ಲು. ಮತ್ತು ಒಬ್ಬೊಬ್ಬರು ತಪ್ಪಲೆ ಇಟ್ಕೊಂಡು ಅನ್ನದ ಕೈಯಲ್ಲೇ ಸೌಟಲ್ಲೇ ಮಾಡ್ತಾರೆ. ನನಗೆ ಆ ಥರ ಮಾಡೋಕ್ಕೆ ಬರಲ್ಲ. ಈ ಥರ ಮಾಡಿದ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನು. ಮತ್ತು ಮುದ್ದೆನೂ ನೀಟಾಗಿ ಬರುತ್ತೆ. ಈ ಕಡೆ ಬಿಸಿ ಬಿಸಿ ಮುದ್ದೆನೂ ರೆಡಿ ಆಯಿತು. ಸಾಂಬಾರು ರೆಡಿಯಾಗಿದೆ. ಮಕ್ಕಳಿಗೆಲ್ಲ ಊಟ ಮಾಡಿಸಿ ಹಸ್ಬೆಂಡ್ಗೂ ಊಟ ಕೊಟ್ಟು ನಾನು ಊಟ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಇತ್ತು ನನ್ನ ದಿನಚರಿ. ವಿಡಿಯೋ ಇಷ್ಟ ಆಗಿ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.